ಓಕೆ, ನನಗೆ ಇನ್ನೊಂದು ಪ್ಯಾಟ್ರನ್ ನಾನು ಜಸ್ಟ್ ಅಬ್ಸರ್ವ್ ಮಾಡಿದ್ದೇನೆಂದ್ರೆ, ಈಗ ರಕ್ಷಿತನ್ ವಿಷಯದಲ್ಲೂ ಓಕೆ ಅದು ಕಾಮಿಡಿ ಮಾಡ್ಲಿಕ್ಕೆ ಹೋದ್ರಿ, ಅದೇನೋ ಸಮಸ್ಯೆ ಆಯಿತು, ಅದು ಲಾಸ್ಟ್ ಮೂಮೆಂಟ್ ಅಲ್ಲಾದ್ರೂ ಹೇಳಬೇಕಿತ್ತು ಅಂತ ಕಿಚ್ಚ ಸುದೀಪ್ ಸರ್ ಹೇಳಿದ್ರು. ಆ್ಯಕ್ಚುಲಿ ಅಟ್ಲೀಸ್ಟ್ ಆ ಹಂತಕ್ಕೆ ಹೋಗುವಾಗ ನೀವು ಅದನ್ನು ಡಿಸ್ಕ್ಲೋಸ್ ಮಾಡಿಬಿಡ್ಬೇಕಿತ್ತು ಅಂತ, ಬಟ್ ಆಗಲಿಲ್ಲ. ಬಟ್ ಈಗ ಓಕೆ, ಗಿಲ್ಲಿ ಇಂಟರ್ಫಿಯರ್ ಆದರೂ ಆ ವಿಷಯದಲ್ಲಿ ಅವ್ರಿಗೇನೋ ಚಪ್ಪಾಳೆ ಸಿಕ್ತು, ದಟ್ ಈಸ್ ಆಲ್ ಫೈನ್. ಬಟ್ ನೀವು ಹೇಳ್ತಿರೋದು ಏನು ಅಂತಂದ್ರೆ ಯಾವಾಗಲೂ ಓಕೆ ನಮ್ಮಿಂದ ನೀನು ಹೈಲೈಟ್ ಆದೆ, ನಮ್ಮಿಂದ ನಿಮಗೆ ಚಪ್ಪಾಳೆ ಸಿಕ್ತು ಅಂತ. ಬಟ್ ದ ಥಿಂಗ್ ಈಸ್, ಫಸ್ಟ್ ಆಫ್ ಆಲ್ ನೀವು ತಪ್ಪು ಮಾಡದೇ ಇರ್ತಿದ್ದಿದ್ರೆ ಯಾರು ಬೇರೆಯವ್ರು ಹೈಲೈಟ್ ಆಗ್ತಿರ್ಲಿಲ್ಲ ಅಲ್ವಾ? ಸೊ ನಾವು ತಪ್ಪು ಮಾಡೋದನ್ನೇ ನಾವು ಅವಾಯ್ಡ್ ಮಾಡ್ಬೋದಿತ್ತು ಅಂತ ಯಾಕೆ ಅನ್ಸಿಲ್ಲ ನಿಮಗೆ? ಬಿಕಾಸ್ ಅದು ಒಂದೇ ಸಂದರ್ಭ ಅಂತಲ್ಲ, ಈಗ ಪಿಸು ಧ್ವನಿಯಲ್ಲಿ ಮಾತಾಡ್ತಿದ್ದಾಗಿರ್ಬೋದು, ಅದನ್ನ ಯಾರೋ ಇನ್ನೊಂದ್ಸಲ ಹೈಲೈಟ್ ಮಾಡ್ತಾರೆ, ಅದನ್ನ ನೀವು ಪಿಸು ಧ್ವನಿಯಲ್ಲಿ ಮಾತಾಡ್ತಿದ್ದೀರಾ ಅಂತ. ಸೊ ಯಾವಾಗಲೂ ನೀವು ಯಾರು ಹೈಲೈಟ್ ಮಾಡ್ತಾ ಇದ್ದಾರೋ ಅವರನ್ನ ಲೈಕ್ ಅಂದ್ರೆ ನಾವೇನೋ ತಪ್ಪು ಮಾಡಿದೀನಿ ಅದನ್ನ ಅವರನ್ನು ದೂಷಣೆ ಮಾಡ್ಲಿಕ್ಕೆ ಹೋಗ್ತಿರೋ ಹೊರತು ಫಸ್ಟ್ ನಾವೇ ತಪ್ಪು ಮಾಡಲೇಬಾರ್ದಾಗಿತ್ತಲ್ವ ಅಂತ ಯಾಕೆ ಯೋಚನೆ ಮಾಡ್ತಿರ್ಲಿಲ್ಲ ಯಾವಾಗ್ಲೂ ಅಂತ. ಓಕೆ, ಪಿಸು ಧ್ವನಿದು ಓಕೆ ನಾವು ಒಪ್ಕೋತೀವಿ, ಸುದೀಪ್ ಸರ್ ಹೇಳೋಗಿರ್ತಾರೆ, ಅದಾದ್ಮೇಲೂ ಅದು ನಮ್ಮಿಂದ ತಪ್ಪಾಗುತ್ತೆ. ಅದು ಅಂದ್ರೆ ನಾವು ಚೇಂಜಿಂಗಿಗೆ ಅಂತ ಹೋಗಿರ್ತೀವಿ, ಅಲ್ಲೇ ಮೈಕ್ ಇರುತ್ತೆ. ಸೊ ನಾವೇನೋ ಮಾತಾಡ್ತಾ ಸುದಿಯವ್ರದ್ದು ಮಾತಾಡ್ತಾ ಅದು ವಿದೌಟ್ ಆ ನಾಲೆಡ್ಜ್ ನಾವು ಸೆಕೆಂಡ್ ಟೈಮ್ ತಪ್ಪು ಮಾಡ್ತೀವಿ. ಹೌದು, ಆ ತಪ್ಪನ್ನ ನಾವು ಒಪ್ಕೊಂತೀವಿ, ಆಮೇಲೆ ಸಾರಿನೂ ಕೇಳಿದ್ವಿ, ಆ ನಗಾಡಿದಕ್ಕೂ ಬಯಸ್ಕೊಂಡ್ವಿ, ಏನೋ ಆಯ್ತು. ಅದಾದ್ಮೇಲೆ ಫುಲ್ ಅಲರ್ಟ್ ಆಗ್ಬಿಟ್ವಿ ನಮ್ಮನ್ನ ನಾಮಿನೇಟ್ ಎಲ್ಲ ಆದ್ಮೇಲೆ. ಅದನ್ನ ನಾನು ಒಪ್ಕೋತೀನಿ, ನಮ್ದು ತಪ್ಪಾಗಿತ್ತು, ಅದು ಅದ್ರ ಬಗ್ಗೆ ನಾನು ಎರಡು ಮಾತಿಲ್ಲ, ತಪ್ಪಾಗಿದ್ದು ಒಪ್ಕೊಂಡಿದ್ದೀನಿ. ಬಟ್ ಇವ್ರದ್ರಲ್ಲಿ ತಪ್ಪು ಮಾಡ್ಬೇಕು ಅಂತ ಮಾಡಿರಲ್ಲ, ನನ್ಗೇನೋ ಒಂದು ಮನೇನ ಹೆದರ್ಸೋಣ, ಒಂಥರ ಮಜಾ ಮಾಡೋಣ, ಥ್ರಿಲ್ ಕೊಡೋಣ ಅಂತ ಹೇಳ್ಬಿಟ್ಟು ಶುರುವಾಯ್ತದು. ಶುರುವಾಗಿತ್ತು, ಎಲ್ಲರೂ ನಿಜ ನಂಬ್ಕೊಂಡ್ಬಿಟ್ಟಿದ್ರು, ಗೆಜ್ಜೆ ಸೌಂಡ್ ಆಗೋದಕ್ಕೂ ಲೈಟ್ ಫ್ಲಿಕ್ಕರ್ ಆಗೋದಕ್ಕೂ ಎಲ್ಲದಕ್ಕೂ ಒಂದೇ ಟೈಮಲ್ಲಿ ಆಯ್ತು ಅಂತ. ಆಮೇಲೆ ಏನಾಯ್ತು, ಸುಮ್ಮನೆ ಫ್ಲೋ ಅಲ್ಲಿ ಹಿಂಗೆ ಕೂತಿದ್ದಾಗ ರಕ್ಷಿತಾ ಬಾತ್ರೂಮ್ಗೆ ಹೋಗಿ ರಾರ ಅಂತಿರ್ತಾಳೆ, ಮೋಸ್ಟ್ಲಿ ಗೆಜ್ಜೆ ಸೌಂಡ್ ಅವಳೆ ತಮಾಷೆಗೆ ಏನೋ ಹೇಳ್ಬಿಟ್ವಿ, ಅದನ್ನು ನಂಬ್ಕೊಂಡ್ಬಿಟ್ರು ಎಲ್ಲರೂ. ಅದು ನಾನು ಹೇಳಿದ್ರೆ ನಂಬ್ತಿರ್ಲಿಲ್ಲ, ಯಾಕಂದ್ರೆ ನಾನು ತುಂಬಾ ತಮಾಷೆ ಮಾಡ್ತೀನಿ. ಅಶ್ವಿನಿ ಅವರು ಹೇಳ್ಬಿಟ್ರು, ಅವ್ರು ಸ್ವಲ್ಪ ಸೀರಿಯಸ್ ಆಗಿದ್ರಲ್ಲ, ಅಶ್ವಿನಿ ಅವ್ರು ಹೇಳ್ತಾ ಇದ್ರೆ ಏನೋ ನಿಜ ಇದೆ ಅಂತೇಳಿ ಇಡೀ ಮನೆ ನಂಬಿಡ್ತು. ಅದೇನಾಯ್ತು, ಅವಳು ಹಿಂಗೆ ಹೇಳ್ತಾ ಇದಾರೆ ಅಂದಾಗ ನಾನೇ ಈಗ ನನಗೆ ಬಂದ್ಬಿಟ್ಟು ಯಾರಾದ್ರು ಜಾನ್ವಿ ನೀನೆಲ್ಲ ರಾರ ಅಂತ ಡ್ಯಾನ್ಸ್ ಮಾಡ್ತೀನಿ ಅಂತ, ಹೌದಾ ಬಾ ಇಲ್ಲೇ ಡ್ಯಾನ್ಸ್ ಮಾಡ್ತೀನಿ ಅಂತ, ನಾನು ಅದನ್ನ ಸೀರಿಯಸ್ ಆಗಿ ತಗೋತಿಲ್ಲ, ಯಾಕಂದ್ರೆ ಎಲ್ಲ ಕ್ಯಾಮ್ರಾ ಇದೆ, ಯಾರು ನಮ್ಮೇಲೆ ಆರೋಪ ಹೊರ್ಸಕ್ಕಾಗಲ್ಲ ಅನ್ನೋ ಧೈರ್ಯ ನನ್ಗಿರ್ತಿತ್ತು. ನಾನು ಆ ತರ ರಿಯಾಕ್ಟ್ ಮಾಡ್ತಿದ್ದೆ. ಇವಳೇನ್ ಮಾಡ್ಬಿಟ್ಲು, ಓವರ್ ರಿಯಾಕ್ಟ್ ಮಾಡಕ್ ಶುರು ಮಾಡ್ಬಿಟ್ಲು, ಹತ್ಕೊಂಡು ಎಲ್ಲ ಏನೇನೋ ಮಾಡಕ್ ಶುರು ಮಾಡಿದ್ಲು. ನಾವೇನೋ ಅಂದ್ಕೊಂಡ್ವಿ, ಎಲ್ಲರೂ ಹಂಗ್ ಟರ್ನ್ ಆಗಿದ್ದಾರೆ, ಓಕೆ ನೋಡೋಣ, ಅವಳು ಬೇರೆ ಹಿಂಗೆ ಡ್ಯಾನ್ಸ್ ಎಲ್ಲ ಮಾಡ್ತಿದ್ರು, ನಾವೇನು ಬೇಕು ಅಂತ ಒಂದು ಸ್ವಲ್ಪ ಮಜಾ ತಗೊಂಡೆ, ಎಲ್ಲ ನಂಬಿದ್ರು, ಸ್ವಲ್ಪ ಕನ್ಫ್ಯೂಸ್ ಆದ್ರು, ನಾವು ಅನ್ನೋದು ಸ್ವಲ್ಪ ಜನಕ್ಕಿತ್ತು, ಅವಳು ಅನ್ನೋದು. ಹಂಗಂಗೆ ಹೋಗ್ತಾ ಹೋಗ್ತಾ ನಾಮಿನೇಷನ್ ಬಂತು. ನಾಮಿನೇಷನ್ ಅವಳು ನನ್ನ ಫಸ್ಟ್ ಮಾಡಿದ್ಲು, ನಾನು ಅವಳನ್ನ ಮಾಡಿದ್ದಕ್ಕೆ ನೀವು ಮಾಡಿದ್ದು, ನೀವು ಗೊತ್ತಲ್ಲ ಹಿಂಗ ಏನೋ ಮತ್ತೆ ಶುರು ಮಾಡಿದ್ಲು. ಅಲ್ಲಿ ಮತ್ತೆ ನನ್ಗೆ ಅವಳು ಬರ್ಲಿ ರೂಮಿಗೆ ಜಗಳಾಡೋಣ ಅಂತ ನಾನೇ ಕಾಯ್ತಿದ್ದೆ. ಯಾಕೆ ಅವಳು ಹಂಗೆ ಹೇಳ್ತಾಳೆ, ಏನೋ ಈಗ ನಮಗೆ ನಾವೇನು ಅಷ್ಟೊಂದು ಚೈಲ್ಡ್, ಅವಳು ಮಾಡಿದ್ಲು ಅಂತ ನಾವು ಮಾಡಿದ್ಲು ಆ ಥರದ್ದಿಲ್ಲ. ನನ್ಗೆ ಅವಳ ಬಗ್ಗೆ ಫಸ್ಟೇ ಏನೇನೋ ಇತ್ತು ವಿಚಾರಕ್ಕೆ ಅಂತ. ರೂಮಿಗೆ ಬಂದಾಗ ನಾನು ಹೇಳಿದ್ದೆ ಅಶ್ವಿನಿ ಅವ್ರಿಗೆ, ನೀವು ಮಾತಾಡ್ಬಿಡಿ ನಾನು ಮಾತಾಡ್ತೀನಿ. ಅಲ್ಲಿ ಮಾತಾಡುವಾಗ ಅವಳೇನ್ ಮಾಡ್ಬಿಟ್ಲು, ಜಗಳ ಆಯ್ತು, ನೀವಿಬ್ರು ಗೊತ್ತಿಲ್ಲ ನಾಗವಲ್ಲಿ ನೀವು ಹಿಂಗ ಆಡ್ತೀರಾ ಅಂತ ಅವ್ರನ್ನ ಅಶ್ವಿನಿ ಅವ್ರನ್ನ ಎಳೆದ್ಬಿಟ್ಲು. ಅದು ಅವ್ರ ಜಗಳ ಮಾಡಿ, ಯಾಕಂದ್ರೆ ಅದೆಲ್ಲ ಒಂಥರ ಕಲೆಕ್ಟಿವ್ ರಿಯಾಕ್ಷನ್ ತರ ಇರುತ್ತೆ. ಅಲ್ಲಿ ಮನೆ ಒಳಗೆ ಏನಾಗಿರುತ್ತೆ ಪೂರ್ತಿ ನೀವು ನೋಡಿರಲ್ಲ, 1.5 hour ಅಲ್ಲಿ ನೀವು ನೋಡಕ್ ಸಿಕ್ಕಿರುತ್ತೆ. ಅದೇನೋ ಟಾಂಟ್ ಕೊಡೋದು, ಹೋಗ್ತಾ ಅವಳು ಹೆಂಗೋ ಫೇಸಸ್ ಮಾಡಿ ಏನೋ ಒಂದು ಅದೆಲ್ಲ ಸೇರಿ ರಿಯಾಕ್ಟ್ ಮಾಡಿ, ಅದು ಒಂದು ಕೆಟ್ಟ ವರ್ಡ್ ಆಗಿ ಅದು ದೊಡ್ಡ ಹೈಪ್ ಆಗಿ ಏನೇನೋ ಆಗೋಯ್ತು. ಅದೆಲ್ಲ ಈಗೋ ಬಂದ್ಬಿಡ್ತು, ಮತ್ತೆ ತಮಾಷೆಗೆ ಶುರು ಮಾಡಿದ್ದು ಈಗೋ ಬರುತ್ತೆ. ನಾವು ಕೇಳಿ ಸಾರಿ ಕೇಳೋಣ ಅಂದ್ರೆ ಅವಳು ಏನೇನೋ ಅಂದಿದ್ಲು, ನಮಗೆ ಹಿಂಗೆ ಅಂತ ನಮ್ಮ ಏಜು ನಮ್ಮ ಇದಕ್ಕೆ ಯಾವ್ದು ಇದ್ ಮಾಡಿದೆ ಅವಳು. ಈಗ ಅದು ಜನಕ್ಕೆ ಗೊತ್ತಾಗ್ತಾ ಇದೆ, ಅವಳು ಯಾಕೋ ಡ್ಯಾನ್ಸ್ ಮಾಡ್ತಾಳೆ, ಅವಳು ತುಂಬಾ ಇದು ಮಾಡ್ತಾಳೆ ಅಂತ. ನಿನ್ನೆಯಿಂದ ಅವಳು 10 ವಾರ ಆದ್ಮೇಲೆ ಅದು ಜನರ ಕಣ್ಣಿಗೆ ಬಿದ್ದಿದೆ. ಅವಾಗಲೂ ಅವಳು ಹಂಗೆ ಮಾಡ್ತಾ ಇದ್ಲು, ಬಟ್ ನಾವು ತಪ್ಪಿತಸ್ಥರ ಸ್ಥಾನದಲ್ಲಿ ಇದ್ದಿದ್ದರಿಂದ ಅವಳಿಗಿಂತ ನಾವು ಕೆಟ್ಟವರಾಗಿ ಕಾಣಿಸ್ತಾ ಇದ್ವಿ. ಅವಳನ್ನ ಇನ್ನೋಸೆಂಟ್ ಆಗಿ ಚಿಕ್ಕ ಹುಡುಗಿಗೆ ಹಿಂಗೆ ಮಾಡಿದ್ರಲ್ಲ ಅಂತ. ಈಗ ನೋಡಿ ಅದು ಹಂಗೆ ನಮ್ಗೆ ಅದು 1 ವಾರ 10 ವಾರದ ಮುಂಚೆನೆ ನಮಗೆ ಗೊತ್ತಾಗಿತ್ತು, ಜನ ಈಗ ನೋಟಿಸ್ ಮಾಡ್ತಾ ಇದ್ದಾರೆ. ಸೊ ಹಂಗೆ ಯಾವ್ದನ್ನ ಆ ತಪ್ಪನ್ನ ನಾವು ಮಾಡ್ಬೇಕು ಅಂತ ಮಾಡಿದ್ದಲ್ಲ. ಗಿಲ್ಲಿ ಯಾವಾಗ್ಲೂ ಹಂಗೆ, ಅವನು ತುಂಬಾ ಕಿಲಾಡಿ. ಇನ್ನೊಂದು ರಕ್ಷಿತಾ, ಅದು ಮೊನ್ನೆ ಈ ಕಬಡ್ಡಿ ಟಾಸ್ಕ್ ಅಲ್ಲೂ ಡ್ರೆಸ್ ಏನೋ ಪ್ರಾಬ್ಲಮ್ ಆದಾಗ್ಲೂ ನೋಡ್ದ, ಅವ್ರ ಹುಡುಗಿರು ಎಲ್ಲರೂ ರಕ್ಷಿತನ್ ವಿರುದ್ಧ. ಇದೊಂಥರ ಸೀರಿಯಸ್ ಮ್ಯಾಟ್ರು, ಇದು ಸೂಕ್ಷ್ಮ ವಿಚಾರ. ನಾನು ಮತ್ತೆ ಈ ಕಡೆ ಸ್ಟ್ಯಾಂಡ್ ತಗೊಳ ಅಂತ ಯೋಚನೆ ಮಾಡಿ ನಾನು ನೋಡಿದೀನಿ ನಿಮ್ದೆ ತಪ್ಪಂತ. ಅವ್ನು ಹಂಗೆ ಎಲ್ಲ ರಘು ಕರೆಕ್ಟ್ ಜೆನ್ವಿನ್ ಆಗಿ ತಗೊಂಡಿದ್ರು. ಜೆನ್ವಿನ್ ಆಗಿ ತಗೋತಾರೆ. ಗಿಲಿ ನೋಡಿರಲ್ಲ ಮಾಡಿರಲ್ಲ, ನಂದೊಂದಿಲ್ಲಿ ನಾನು ಇಲ್ಲಿ ಸ್ಟ್ಯಾಂಡ್ ತಗೊಂಡು ಮತ್ತೆ ದೊಡ್ಡವನಾಗೋಣ ಅಂತ ಅವ್ನು ಬರ್ತಾನೆ. ಅವ್ನು ಸಖತ್ ಕಿಲಾಡಿ. ರಘು ಮಾತ್ರ ಜೆನ್ವಿನ್ ಆಗಿ ತಗೊಂಡ್ರು, ನಾನು ಅಪ್ರಿಶಿಯೇಟ್ ಮಾಡ್ತೀನಿ. ಅವ್ರು ಪಟ್ಟು ಹಿಡಿದು ತಗೊಂಡ್ರು. ನಾನು ನೋಡಿದೀನಿ, ನಾನೊಂದು ಜ್ಯೂರಿ ಇದಾಗಿ ನಾನು ಬಿಡಲ್ಲ ಆಟ ಆಡೋದಕ್ಕೆ ನಾನು ಅಂತ ಹೇಳಿ, ಅದು ಜನ್ವಿನ್ನು. ಬಟ್ ಇಲ್ಲಿ ಇದು ಸ್ವಲ್ಪ ಗೇಮ್. ಅದು ಅದೇ ನಾನು ಏನ್ ಹೇಳಕ್ ಹೊರಟೆ ಅಂದ್ರೆ, ಹೌದು ಪಿಸು ಧ್ವನಿಯಲ್ಲಿ ಅದೆಲ್ಲ ನಾವು ತಪ್ಪು ಮಾಡಿದ್ವಿ, ಅದನ್ನ ನಾವು ಒಪ್ಕೋತೀವಿ. ಇದೆಲ್ಲ ತಪ್ಪು ಮಾಡ್ಲೇಬೇಕು ಅಂತ ಮಾಡಿದ್ದಲ್ಲ, ಅದು ಆಯ್ತು. ಆಮೇಲೆ ಈಗೋ ಮಧ್ಯಕ್ಕೆ ಬಂದಿತ್ತು, ಆಮೇಲೆ ಸರ್ ಹತ್ರ ನಾವು ಬಯಸ್ಕೊಂಡ್ವಿ, ಸಾರಿ ಕೇಳಿದ್ವಿ ಅಷ್ಟೇ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.